ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್, ಸೊ ಈ ಸಬ್ಜೆಕ್ಟ್ ಮೇಲೆ. ಓಕೆ, ಸೊ ನೀವು ಆಲ್ರೆಡಿ ನೋಡಿದ್ದೀರಾ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನಾನೀಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಪ್ರಾಬ್ಲಮ್ ಇರೋದು ಕ್ವಶನ್ ನಂಬರ್ 3 ಅಂತ ಹೇಳಿದಾರಲ್ಲ. ಸೊ ಈ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 3 ಅಂತ ಹೇಳಿದರೆ, ಸೊ ಇದು ಆ್ಯಕ್ಚುಲಿ ಪೆನ್ಷನ್ ಮೇಲೆ ಈ ಪ್ರಾಬ್ಲಮ್ ಇದೆ. ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತೇಳಿ ಒಂದು ಯೂನಿಟ್ ಇದೆಯಲ್ಲ, ಸೊ ಆ ಒಂದು ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ನಿಮಗೆ ನಾ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ಕ್ವಶನನ್ನು ನೋಡೋಣ. ಈಸಿ ಸಿಂಪಲ್ ಅಂದ್ರೆ ಸಿಂಪಲ್ ವೇ ಮುಖಾಂತರ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಓಕೆ, ಸೊ ಮತ್ತು ಪ್ರಾಬ್ಲಮನ್ನು ಈ ಒಂದು ಏನು ಕ್ಲಾಸ್ ಏನಿದೆಯಲ್ಲ, ಸೊ ಇದನ್ನ ಎಲ್ಲಿಯೂ ಸ್ಕಿಪ್ ಮಾಡಿದ ಹಾಗೆ ಕಂಟಿನ್ಯೂ ಆಗಿ ನೋಡ್ಬೇಕು ನೀವು. ಸೊ ಅವಾಗ ಮಾತ್ರ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ. ಶ್ರೀ ನಿಂಗಪ್ಪ ರಿಟೈರ್ಡ್ ಫ್ರಾಮ್ ದ ಸರ್ವಿಸ್ ಇನ್ ಗದಗ್ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ನಿಂಗಪ್ಪ ಅನ್ನೋರ ರಿಟೈರ್ಡ್ ಆಗಿದ್ದಾರೆ ಸರ್ವಿಸ್ ಇನ್ ಗದಗದಾಗ ಅವ್ರು ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಸ್ ಪೆನ್ಷನ್ ಈಸ್ ರುಪೀಸ್ 25,000 ಪರ್ ಮಂತ್ ಅಂತ ಹೇಳ್ತಾರೆ. ಸೊ ಅವರ ಪ್ರತಿಯೊಂದು ಮಂತ್ 25,000 ಅಮೌಂಟ್ ತೊಗೋತಾರೆ ಅಂತ ಹೇಳ್ತಾರೆ. ಅಂದರೆ ಆ ಥರ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಡ್ಯೂರಿಂಗ್ ದ ಇಯರ್ 2023 ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಹಿ ಗಾಟ್ ಹೀಸ್ 3/4. ಸೊ ಇದನ್ನು ಭಾಳ ಅಬ್ಸರ್ವ್ ಮಾಡಬೇಕು. ಸೊ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇರುತ್ತೆ. 3/4 ಆಫ್ ಕಮಿಟೆಡ್ ಪೆನ್ಷನ್ ಆ್ಯಂಡ್ ರಿಸೀವ್ಡ್ ರುಪೀಸ್ 12 lakh ಅಂತ ಕೊಟ್ಬಿಟ್ಟಿದ್ದಾರೆ. ರಿಸೀವ್ಡ್ ರುಪೀಸ್ 12 lakh. ಕಂಪ್ಯೂಟ್ ದ exempted ಆ್ಯಂಡ್ ಟ್ಯಾಕ್ಸೇಬಲ್ ಕಂಪ್ಯೂಟೆಡ್ ಪೆನ್ಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳ್ತಾರೆ. ಓಕೆ, ಸೊ ದ ಕಮ್ಯೂಟೆಡ್ ಪೆನ್ಷನ್ ರೀ. ಸೊ ಕಮ್ಯೂಟೆಡ್ ಪೆನ್ಷನ್ ಆ್ಯಂಡ್ ರಿಸೀವ್ ಅಂತ ಹೇಳ್ತಾರೆ. ಕಮ್ಯೂಟೆಡ್ ಪೆನ್ಷನ್, ಸೊ ಮಂತ್ಲಿ ಅಮೌಂಟನ್ನು ಏನು ಇವರ ಆ್ಯಕ್ಚುಲಿಯಾಗಿ ಈ ಪೆನ್ಷನ್ ಏನಿದೆ ಕಮ್ಯೂಟೆಡ್ ಪೆನ್ಷನ್ ಇದೆ. ಓಕೆ, ಸೊ ಇಲ್ಲಿ ನೀವು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಯಾವಾಗಲೂ ಗೋರ್ಮೆಂಟ್ ಎಂಪ್ಲಾಯಿ ಇರಲಿ, ನಾನ್ ಗೋರ್ಮೆಂಟ್ ಎಂಪ್ಲಾಯಿ ಇರಲಿ, ಅನ್ಕಮ್ಯೂಟೆಡ್ ಪೆನ್ಷನ್ ಅಂದ್ರೆ ಮಂತ್ಲಿ ಏನು ಪೆನ್ಷನ್ ರಿಸೀವ್ ಆಗತ್ತಿಲ್ಲ, ಸೊ ಅದಕ್ಕೆ ಅನ್ಕಮ್ಯೂಟೆಡ್ ಪೆನ್ಷನ್ ಅಂತಾರೋ. ಸೊ ಅಂಥ ಅನ್ಕಮ್ಯೂಟೆಡ್ ಪೆನ್ಷನ್ ಮೇಲೆ ಅವ್ರಿಗೆ ಎಕ್ಸಮ್ಟ್ ಇರುತ್ತೆ. ಓಕೆ, ಟ್ಯಾಕ್ಸ್ ಅನ್ನೋದು ಇರೋದಿಲ್ಲ. ಸೇಮ್ ರೀಸನ್ ಇನ್ನು ಕಮ್ಯೂಟೆಡ್ ಪೆನ್ಷನ್ಗೆ ಬಂದಾಗ ರೀ, ನಾನ್ ಗೋರ್ಮೆಂಟ್ ಎಂಪ್ಲಾಯಿ ಇದ್ರೆ ಸೊ ಅವ್ರಿಗೆ ಟ್ಯಾಕ್ಸ ಪೇ ಮಾಡಬೇಕು. ನೆಕ್ಸ್ಟ್ ಒನ್ ಗೋರ್ಮೆಂಟ್ ಎಂಪ್ಲಾಯಿ ಇದ್ರೆ ಕೂಡ ಟ್ಯಾಕ್ಸ್ ಅನ್ನೋದು ಪೇ ಮಾಡಬೇಕು. ಓಕೆ, ಸೊ ಇಷ್ಟ ಇದೆ ಡಿಫ್ರೆಂಟ್ ರೀ. ಸೊ ಈಗ ನೋಡೋಣ. ಫಸ್ಟ್ ಏನು ಹೇಳಿದ್ದಾರೆ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ. ಸೊ ಇದಾದ ನಂತರ ಹಿ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ ಹೇಳ್ತಾರೆ. ಸೊ ಪೆನ್ಷನ್ ಜೊತೆಗೆ ಸಮ್ ಅಮೌಂಟ್ ಅವ ಗ್ರ್ಯಾಚ್ಯುಟಿ ಕೂಡ ರಿಸೀವ್ ಮಾಡಿದಾನೆ ಅಂತ ಹೇಳ್ತಾರೆ. ಈ ವೇದಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅಂದರೆ ಇಲ್ಲಿ ಪೆನ್ಷನ್ ಪ್ಲಸ್ ಗ್ರ್ಯಾಚ್ಯುಟಿ ಅಂದಂಗೆ. ಓಕೆ, ನೆನ್ಪಿಟ್ಕೋರಿ ಇದನ್ನ. ನೆಕ್ಸ್ಟ್ ಒಂದು ನೋಡ್ರಿ, ಈಸ್ ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಅಂತ ಹೇಳ್ತಾರೆ. ಅಂದರೆ ಜಸ್ಟ್ ಪೆನ್ಷನ್ ರಿಸೀವ್ ಮಾಡ್ಕೊಂಡ ನಾವು ಗ್ರ್ಯಾಚ್ಯುಟಿನ ರಿಸೀವ್ ಮಾಡ್ಕೊಂಡಿಲ್ಲ. ಓಕೆ, ಸಮ್ಟೈಮ್ಸ್ ನಿಮ್ಗೆ ಪ್ರಾಬ್ಲಮ್ದಲ್ಲಿ ಇವು ಎರಡು ಏನು ಪಾಯಿಂಟ್ ಕೊಟ್ಟಾರಲ್ಲ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಬಟ್ ಪ್ರೀವಿಯಸ್ ಇಯರ್ದಲ್ಲಿ ಇವು ಎರಡೂ ಮೇಲೆ ಕೇಳಿದ್ದಾರೆ ನೋಡ್ರಿ. ಈ ಕ್ವಶನ್ ಏನಿದೆ ಎರಡೂ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಅಂದರೆ ಹಿ ರಿಸೀವ್ಸ್ ಗ್ರ್ಯಾಚ್ಯುಟಿ ಒಂದು ಸಾಲ್ವ್ ಮಾಡಿರಿ, ಹಿ ಡಸ್ ನಾಟ್ ರಿಸೀವ್ಡ್ ಗ್ರ್ಯಾಚ್ಯುಟಿ ಅಂತೇಳಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಗ್ರ್ಯಾಚ್ಯುಟಿ ಅನ್ನೋದು ಅದೇ ಒಂದು ಕನ್ಸೆಪ್ಟೇ ಬೇರೆ ಬರುತ್ತೆ. ಓಕೆ, ಸೊ ಆ ಬೇಸ್ ಮೇಲೆ ಪ್ರಾಬ್ಲಮ್ ಕೂಡ ಬೇರೆ ಇದ್ದಾವೆ. ಸೊ ಇಲ್ಲಿ ಪೆನ್ಷನ್ ಜೊತೆಗೆ ಗ್ರ್ಯಾಚ್ಯುಟಿ ತೊಗೋತಾನೆ ಅಂದಂಗ್ರಿ ಫಸ್ಟ್ ಪಾಯಿಂಟ. ಸೊ ಓನ್ಲಿ ಫಾರ್ ಪೆನ್ಷನ್ ಅಷ್ಟೇ ತೊಗೋತಾನೆ ಅಂದಂಗ್ರಿ ಸೆಕೆಂಡ್ ಒಂದು ಪಾಯಿಂಟ್ದಾಗ. ಓಕೆ, ಸೊ ಹಾಗಾದರೆ ಫಸ್ಟ್ ಪಾಯಿಂಟನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೀವು ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಫಸ್ಟ್ ತಗೋರಿ ಪಾಯಿಂಟ, ಹಿ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ ಹೇಳ್ತಾರೆ. ಅಂದರೆ ಅವ ಗ್ರ್ಯಾಚ್ಯುಟಿನ ತೊಗೊಂಡಾನು ಅಂತ ಹೇಳ್ತಾರೆ. ಗ್ರ್ಯಾಚ್ಯುಟಿ ಪ್ಲಸ್ ಪೆನ್ಷನ್ ಅಂದಂಗೆ. ಓಕೆ, ಸೊ ಹಾಗಾದರೆ ನೀವು ಒಂದು ಕಾಲಮ್ ಮಾಡ್ಬೋದು, ಸೋರ್ಸಸ್ ಆಫ್ ಇನ್ಕಮ್, ನೆಕ್ಸ್ಟ್ ಅಮೌಂಟ್ ಅಂತೇಳಿ ಕಾಲಮ್ ಮಾಡಿರಿ. ಸೊ ಇಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಪೆನ್ಷನನ್ನು ಪಾಯಿಂಟ್ ಔಟ್ ಮಾಡ್ಬೇಕು. ನಾವು ಏನು ಪಾಯಿಂಟ್ ಔಟ್ ಮಾಡ್ಬೇಕ್ರಿ, ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಪೆನ್ಷನ್ ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಇದಕ್ಕೊಂದು ಫಾರ್ಮ್ಯಾಟ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಹಿ ರಿಸೀವ್ಸ್ ಗ್ರ್ಯಾಚ್ಯುಟಿ ಅಂತ ಹೇಳಿದಾರಲ್ಲ, ಪೆನ್ಷನ್ ಪ್ಲಸ್ ಗ್ರ್ಯಾಚ್ಯುಟಿ ಅಂದಂಗೆ. ಸೊ ಈ ಥರ ಕೊಟ್ರಂದ್ರೆ ಪ್ರಾಬ್ಲಮ್ದಲ್ಲಿ ಸೊ ನೀವು ಏನು ಮಾಡಬೇಕಂದ್ರೆ ಈ ಒಂದು ಫಾರ್ಮ್ಯಾಟನ್ನು ಮೆನ್ಷನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಪೆನ್ಷನ್ ರಿಸೀವ್ಡ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಏನು ಮಾಡಿರಿ, ಸೋರ್ಸಸ್ ಆಫ್ ಇನ್ಕಮ್, ಅಮೌಂಟ್, ಟೋಟಲ್ 3 ಕಾಲಮ್ ಮಾಡಿರಿ. ಸೊ ಇದಾದ ನಂತರ ಸೊ ಈಗ ಪೆನ್ಷನ್ ಎಷ್ಟು ತೊಗೋತಾನೆ ನೋಡ್ರಿ ಅವ. ಒಂದು ಸೆಕೆಂಡ್ ಇದನ್ನ ಚೇಂಜ್ ಮಾಡೋಣ.
ಓಕೆ. ಸೊ ಇಲ್ಲಿ ನೋಡ್ರಿ ಕಮ್ಯೂಟೆಡ್ ಪೆನ್ಷನ್ ಆ್ಯಂಡ್ ರಿಸೀವ್ಸ್ rupees 12 lakh ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸಲ ತೊಗೊಂಡ ನಾವು ಪೆನ್ಷನ್ ಎಷ್ಟು ರೀ 12 lakh ಅಂತ ಹೇಳಿದ್ದಾರೆ. ಸೊ ಅದನ್ನ ಆ್ಯಕ್ಚುಲ್ ಆಗಿ ಪೆನ್ಷನ್ ಎಷ್ಟು ರಿಸೀವ್ ಆಗಿದೆ ರೀ 12 lakh. ಓಕೆ. ಸೊ ಇದಾದ ನಂತರ ಫಾರ್ಮ್ಯಾಟ್ ನೋಡ್ರಿ ನಾ ಲೆಸ್ ಅಂತ ಹಾಕಬೇಕು. ಲೆಸ್ ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್. ಇವು ಈ ಪಾಯಿಂಟ್ಸಲ್ಲಿ ಯಾವುದು ಕಡಿಮೆ ಆಗುತ್ತಿಲ್ಲ ಸೊ ಆ ಪಾಯಿಂಟನ್ನು ನೀವು ಔಟ್ರ್ ಕಾಲಮ್ದಲ್ಲಿ ಅಮೌಂಟ ಮೆನ್ಷನ್ ಮಾಡಬೇಕು. ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್ ಅಂದ್ರೆ ಅದರೊಳಗೆ ಫಸ್ಟ್ ಪಾಯಿಂಟ್ ಬರೋದ್ರಿ ಆ್ಯಕ್ಚುವಲ್ ಪೆನ್ಷನ್, ಸೆಕೆಂಡ್ ಒಂದು ಪಾಯಿಂಟ 1/3 ಪೆನ್ಷನ್ ಅಂತ ಹೇಳಿ ನೀವು ತೆಗೆದುಕೊಳ್ಬೇಕು. ಓಕೆ. ಸೊ ಇದು ಇನ್ಬಿಲ್ಟ್ ಆಗಿ ನೀವು ತೆಗೆದುಕೊಳ್ಬೇಕು 1/3 ಪೆನ್ಷನ್ ಅಂತೇಳಿ. ಸೊ ಇಲ್ಲಿ ಆ್ಯಕ್ಚುಲಿ ಪೆನ್ಷನ್ ನೋಡ್ರಿ, ಆ್ಯಕ್ಚುಲಿ ಪೆನ್ಷನ್ ಅಂದ್ರೆ ಸೊ ಕಮ್ಯೂಟೆಡ್ ಪೆನ್ಷನ್ ಆ್ಯಂಡ್ ರಿಸೀವ್ಸ್ 12 lakh ಅಂತೇಳಿ ಈ ಥರ ಪೆನ್ಷನ್ ತೊಗೊಂಡಾನೆ. ಹಾಗಾದರೆ ಅವನು ಟೋಟಲ್ ಪೆನ್ಷನ್ ಎಷ್ಟು ರೀ? ಸೊ ಅಂದರೆ 3/4 ಪೆನ್ಷನನ್ನು ತೊಗೊಂಡಾನ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ರಿ ಇನ್ನೊಮ್ಮೆ 3/4. ಸೊ 3/4 ಈಕ್ವಲ್ ಟು 12 lakh ಅಂದಂಗೆ. ಓಕೆ. ಸೊ ಈಗ ಇಷ್ಟು ಪ್ರಾಬ್ಲಮ್ದಾಗ ಅವರು ಕೊಟ್ಬಿಟ್ಟಿದ್ದಾರೆ. ಓಕೆ. ಸೊ ಇನ್ನು ನಾವು ಏನು ಮಾಡ್ಬೇಕು, ಇದನ್ನ ಟೋಟಲ್ ಪೆನ್ಷನ್ ಎಷ್ಟೈತೆ ಅಂತೇಳಿ ಫೈಂಡ್ ಔಟ್ ಮಾಡೋಕೆ ಇದನ್ನ ರಿವರ್ಸ್ ಮಾಡ್ಬೇಕು ನಾವು. ಓಕೆ. ಸೊ ಈಗ ಏನು ಮಾಡ್ಬೇಕಂದ್ರೆ 4/3 ಮಾಡ್ಬೇಕು ನಾವು. ಓಕೆ. 4/3 ಇಂಟು 12 lakh ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ. ಸೊ 4/3 ಇಂಟು 12 lakh ಅಂತೇಳಿ ಮಾಡಿರಿ. ಸೊ ಇಲ್ಲಿ ತೆಗೆದುಕೊಳ್ಬೇಕು ನೀವು ಈ ಥರ ಆ್ಯಕ್ಚುಯಲ್ ಪೆನ್ಷನ್ 12 lakh ಇಂಟು 4/3 ಅಂತೇಳಿ ತೆಗೆದುಕೊಂಡಾಗ 16 lakh rupees ಬರುತ್ತೆ. ಓಕೆ. ಸೊ ಇದಾದ ನಂತರ 1/3 ಆಫ್ ಪೆನ್ಷನ್ ಅಂತೇಳಿ ತೆಗೆದುಕೊಳ್ರಿ. ಸೊ ಪೆನ್ಷನ್ದ 1/3 ಮಾಡ್ಬೇಕು ನಾವು. ಅಂದರೆ ಏನು ರೀ 16 lakh. 1/3 ಆಫ್ ಪೆನ್ಷನ್ ಅಂದರೆ ಎಷ್ಟು ಕೊಟ್ಟಾರೆ ಇದು ಬ್ರೆಕೆಟ್ದಾಗ ತಗೋರಿ. 1/3 ಆಫ್ 16 lakh ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, ಒಂದು ಅಮೌಂಟ್ ಬರುತ್ತೆ ನೋಡಿರಿ 5,33,033 ಅಂತೇಳಿ ಬರುತ್ತೆ. ಸೊ ಇದರಲ್ಲಿ 16 lakh ಕಡಿಮೆ ಆಯಿತು, 5,33,333.33 ಕಡಿಮೆ ಆಯಿತು. ಸೊ ಯಾವುದು ಕಡಿಮೆ ಆಯ್ತು ರೀ ವ್ಯಾಲ್ಯೂ? ಈ ವ್ಯಾಲ್ಯೂ ಕಡಿಮೆ ಆಯಿತು. ಸೊ ಇದನ್ನ ಔಟ್ರ್ ಕಾಲಮ್ದಾಗ ಇಡಬೇಕು ನಾವು. 5,33,333 ಅಂತೇಳಿ ಔಟ್ರ್ ಕಾಲಮ್ದಾಗ ಇಡ್ರಿ. ಸೊ ಇಲ್ಲಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ 12 lakh 5,33,333 ಮೈನಸ್ ಮಾಡಿ. ಓಕೆ. ಸೊ ಇದು ಮೈನಸ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ವ್ಯಾಲ್ಯೂ? ಸೊ ವ್ಯಾಲ್ಯೂ ಬರುತ್ತೆ ನೋಡ್ರಿ ಇಲ್ಲಿ ಎಷ್ಟು ಬರುತ್ತೆ, 6,66,666.67 ಅಂತೇಳಿ ಈ ವ್ಯಾಲ್ಯೂ ಬರುತ್ತೆ. ಸೊ ಇದು ಟ್ಯಾಕ್ಸೇಬಲ್ ಪೆನ್ಷನ್ ಅಂತೇಳಿ ನೀವು ನೇಮನ್ನು ಕೊಡ್ಬೋದು. ಓಕೆ. ಸೊ ಹಾಗಾದರೆ ನಾವೀಗ ಫಸ್ಟ್ ಏನು ಕೇಳಿದಾರಲ್ಲ, ಸೊ ಇಫ್ ಹಿ ಈಸ್ ರಿಸೀವ್ಡ್ ಗ್ರ್ಯಾಚುಯಿಟಿ, ಪೆನ್ಷನ್ ಜೊತೆಗೆ ಗ್ರ್ಯಾಚುಯಿಟಿ ತೊಗೊಂಡಾನ ಅಂತ ಹೇಳ್ತಾರಲ್ಲ, ಸೊ ಹಂಗಾದ್ರೆ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇದು ಫಸ್ಟ್ ಕೇಸ್ ಆಯಿತು. ಇನ್ನು ಸೆಕೆಂಡ್ ಒಂದು ಕೇಸ್ ನೋಡೋಣ. ಇಫ್ ಹಿ ಡಸ್ ನಾಟ್ ರಿಸೀವ್ಡ್ ಗ್ರ್ಯಾಚುಯಿಟಿ ಅಂತ ಹೇಳ್ತಾರೆ. ಓಕೆ. ಪೆನ್ಷನ್ ಅಷ್ಟೇ ತೊಗೊಂಡಾನ ಅಂತ ಹೇಳ್ತಾರೆ. ಇಫ್ ಹಿ ಡಸ್ ನಾಟ್ ರಿಸೀವ್ ಗ್ರ್ಯಾಚುಯಿಟಿ ಅಂತೇಳಿ ಮೆನ್ಷನ್ ಮಾಡಿರಿ. ಮತ್ತು ಸೇಮ್ ಫಾರ್ಮ್ಯಾಟ್ ಹಾಕ್ರಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಪೆನ್ಷನ್ ಅಂತ ಹಾಕ್ರಿ. ಸೋರ್ಸಸ್ ಆಫ್ ಇನ್ಕಮ್ ಅಮೌಂಟ್ ನೆಕ್ಸ್ಟ್ ಟೋಟಲ್ ಅದು ಕಾಲಮ್ ಮಾಡಿರಿ. ನೆಕ್ಸ್ಟ್ ಒನ್ನ ಇಲ್ಲೇನು ಮೆನ್ಷನ್ ಮಾಡಬೇಕಂದ್ರೆ, ಸೊ ಇಲ್ಲಿ ಯಾವಾಗಲೂ ಫಸ್ಟ್ ಏನು ಮಾಡಬೇಕು, ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ. ಸೊ ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಎಷ್ಟಾಗಿದೆ ನೋಡಿರಿ, ಸೇಮ್ ಈಗ ತೊಗೊಂಡಿರಲ್ಲ ಹಿಂಗೆ ತೆಗೆದುಕೊಳ್ಬೇಕು. ಎಷ್ಟು 12 lakh ಆಗಿದೆ. ಓಕೆ. ಸೊ ಆ್ಯಕ್ಚುಲ್ ಆಗಿ ಇಷ್ಟು ರಿಸೀವ್ ಆಗಿದೆ, ಅವಾಗ 12 lakh ರಿಸೀವ್ ಆಗಿದೆ. ನೆಕ್ಸ್ಟ್ ಇನ್ನು ಲೆಸ್ ಏನು ಮಾಡಬೇಕು, ಎಕ್ಸಾಮ್ಟ್ ಲೀಸ್ಟ್ ಆಫ್ ದ ಫಾಲೋವಿಂಗ್. ಸೊ ಇದರ ಲೀಸ್ಟ್ ಆಫ್ ದ ಫಾಲೋವಿಂಗ್ದಾಗ ಪಾಯಿಂಟ್ ನಂಬರ್ ಫಸ್ಟ್ ನೋಡಿರಿ ಆ್ಯಕ್ಚುಯಲ್ ಪೆನ್ಷನ್, ಪಾಯಿಂಟ್ ನಂಬರ್ ಸೆಕೆಂಡ 1/2 ಆಫ್ ಪೆನ್ಷನ್ ಅಂತ ಹೇಳಿ. ಓಕೆ. ಸೊ ಹಂಗಾದ್ರೆ ಆ್ಯಕ್ಚುಯಲ್ ಪೆನ್ಷನ್ ಅಂದರೆ ಈಗ ಎಷ್ಟು ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಎಷ್ಟಾಗಿದೆ, ಸೊ ಈಗ 12 lakh ಆಗಿದೆ. ಸೊ 12 lakh ಮೇಲೆ ಇನ್ನೇನು ಮಾಡ್ಬೇಕು ನಾವು, ಮತ್ತಿಂದ ರಿವರ್ಸ್ ಮಾಡಬೇಕು. ಓಕೆ. ಸೊ ಈಗ ಏನು ಹೇಳಿದ್ದಾರೆ ಅಂದರೆ ಪ್ರಾಬ್ಲಮ್ದಲ್ಲಿ ಇದೇ ಹೇಳಿರಲ್ಲ ಈ ಥರ. ಸೊ ಅಂದರೆ 3/4 ಆಫ್ ಪೆನ್ಷನ್ ಆ್ಯಂಡ್ ರಿಸೀವ್ಡ್ 12 lakh ಅಂತ ಕೊಟ್ಟಾರೆ. ಓಕೆ. ಸೊ ಇಲ್ಲೂ ಹಂಗೆ ಮಾಡೋಣ. ಸೊ ಏನು ರೀ 3/4 ಸೊ ಈಕ್ವಲ್ ಟು ಈಗ ಎಷ್ಟು ಅಂದಂಗೆ ರೀ 12 lakh ಅಂದಂಗೆ. ಓಕೆ. ಸೊ ಇಷ್ಟು ಅವಾಗ ಪೆನ್ಷನ್ ರಿಸೀವ್ ಆಗೈತೆ ರೀ. ಸೊ ಇದನ್ನು ಒರಿಜಿನಲ್ ಒಂದು ಪೆನ್ಷನ್ ಟೋಟಲ್ ಎಷ್ಟು ಐತೆ ಅನ್ನೋಕೆ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ, 4/3 ಮಾಡ್ಕೋಬೇಕು. ಇದನ್ನು ರಿವರ್ಸ್ ಮಾಡಿಬಿಡೋದು. ಓಕೆ. 4/3 ಇಂಟು 12 lakh ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ. ಸೊ ಈ ಥರ ನೀವು ಫಾಲೋಅಪ್ ಮಾಡಬೇಕು, ಅಂದಾಗ ಮಾತ್ರ ಪ್ರಾಬ್ಲಮ್ ಕರೆಕ್ಟ್ ಆಗುತ್ತೆ. ಓಕೆ. 4/3 ಇಂಟು 12 lakh ಅಂತೇಳಿ ಮಾಡಿರಿ. ಸೊ ಇದಾದ ನಂತರ ಈ ಥರ ಮೆನ್ಷನ್ ಮಾಡಬೇಕು. 12/3 ಇಂಟು 4/3 ಅಂತ ಮಾಡಿದಾಗ 16 lakh ಅಂತೇಳಿ ಬರುತ್ತೆ. ಸೊ ನೆಕ್ಸ್ಟ್ 1/2 ಆಫ್ ಪೆನ್ಷನ್ ಅಂದರೆ ಈಗ 16 lakh ಬಂದಿದ್ದಿಲ್ಲ. ಸೊ ಇದನ್ನೇ 16 lakh ತೆಗೆದುಕೊಳ್ಬೇಕು. 1/2 ಆಫ್ ಪೆನ್ಷನ್ 16 lakh ಮಾಡಿದಾಗ ಎಷ್ಟು ಬರುತ್ತೆ, 8 lakh rupees ಬರ್ತವೆ. ಸೊ ಹಾಗಾದರೆ
16 ಲ್ಯಾಕ್ ಕಡಿಮೆ ಆಯಿತು ಅಥವಾ 8 ಲ್ಯಾಕ್ ಕಡಿಮೆ ಆಯ್ತು ರೀ. ಸೊ ಯಾವ ಕಡಿಮೆ ಆಯ್ತು ವ್ಯಾಲ್ಯೂ 8 ಲ್ಯಾಕ್ ಕಡಿಮೆ ಆಯ್ತಲ್ಲ, ಸೊ ಅದನ್ನ ಔಟ್ರ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು. 8 ಲ್ಯಾಕ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ನೆಕ್ಸ್ಟ್ ಇಲ್ಲಿ 12 ಲ್ಯಾಕ್ದಲ್ಲಿ 8 ಲ್ಯಾಕ್ ಮೈನಸ್ ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ 4 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಇದಕ್ಕೆ ಟ್ಯಾಕ್ಸೇಬಲ್ ಪೆನ್ಷನ್ ಎಷ್ಟು ರೀ 4 ಲ್ಯಾಕ್ ರುಪೀಸ್. ಓಕೆ, ಸೊ ನೀವು ಲಾಸ್ಟ್ ಒಂದು ಲೈನ್ ಬರಿಬೋದು ರೀ. ಇಫ್ ಈ ರಿಸೀವ್ಸ್ ಗ್ರ್ಯಾಚುಯಿಟಿ ಎಷ್ಟು ರೀ 6,66,666,666.67 ಅಂತ ಬರಿಬೋದು. ನೆಕ್ಸ್ಟ್ ಒನ್ ಇಫ್ ಹಿ ಡಸ್ ನಾಟ್ ರಿಸೀವ್ ಗ್ರ್ಯಾಚುಯಿಟಿ ಅಂದಾಗ್ರಿ ಸೊ ಎಷ್ಟು ಬರಿಬೋದು 4 ಲ್ಯಾಕ್ ರುಪೀಸ್ ಅಂತೇಳಿ ಲಾಸ್ಟ್ ಒಂದು ಲೈನ್ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ಒಂದೇ ಪ್ರಾಬ್ಲಮ್ದಲ್ಲಿ 2 ಪ್ರಾಬ್ಲಮನ್ನು ಕೇಳಿದ್ದಾರೆ ಅವರ. ಇಫ್ ಹಿ ರಿಸೀವ್ಡ್ ಗ್ರ್ಯಾಚುಯಿಟಿ, ಇಫ್ ಹಿ ಡಸ್ ನಾಟ್ ರಿಸೀವ್ಡ್ ಗ್ರ್ಯಾಚುಯಿಟಿ ಐತೆ. ಓಕೆ, ಸೊ ಇದ್ರ ಮೇಲೂ ನೀವು ನೋಡ್ರಿ. ಸೊ ಅಂದರೆ ಇದೆ ಪ್ಯೂರ್ಲಿ ಪ್ರಾಬ್ಲಮ್ ಬೇಸ್ಡ್ ಇರೋದ ಪೆನ್ಷನ್ ಮೇಲಿದೆ. ಓಕೆ, ನಾಟ್ ಎ ಗ್ರ್ಯಾಚುಯಿಟಿನ ಮತ್ತು ಓಕೆ ಗ್ರ್ಯಾಚುಯಿಟಿ ಮೇಲೆ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅವನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಯಾವುದಾದ್ರು ಕೇಳ್ಬೋದು ಅವರು ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಮೇಲೆ. ಓಕೆ, ಸೊ 10 ಮಾರ್ಕ್ಸ್ ಕ್ವಶನ್ ಏನು ಸಾಲ್ವ್ ಮಾಡ್ತಾರೋ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆ, ಒಂದೊಂದು ಪಾಯಿಂಟ್ ಅಲ್ಲೂ ಕೂಡ ಕೇಳತ್ತಿರ್ತಾರೆ. ಸೊ ನಿಮ್ಮ ಕ್ಲಾಸ್ ಲೈಕ್ ಅನಿಸುತ್ತೆ ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ಬೆಲ್ ಐಕನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ಲಾಸ್ದಾಗ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಫ್ರಾಮ್ ದ ಫಾಲೋವಿಂಗ್ ಡೀಟೇಲ್ಸ್ ಹೌಸ್ ಪ್ರಾಪರ್ಟಿ ಅಂತಿದ್ದಿಲ್ಲ, ಸೊ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.